ಪ್ರಧಾನಮಂತ್ರಿ ನರೇಂದ್ರ ಮೋದಿ ರವಿವಾರ ನಾಗ್ಪುರದ ರೇಷಿಂಬಾಗ್ನಲ್ಲಿರುವ ಡಾ ಹೆಡ್ಗೇವಾರ್ ಸ್ಮೃತಿ ಮಂದಿರಕ್ಕೆ ಭೇಟಿ ನೀಡಿ ಆರ್ಎಸ್ಎಸ್ ಸಂಸ್ಥಾಪಕ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಮತ್ತು ಎರಡನೇ ಸರಸಂಘ ಸಂಚಾಲಕ ಎಂಎಸ್ ಗೋಳ್ವಾಲ್ಕರ್ ಅವರ ಸ್ಮಾರಕಗಳಿಗೆ ಗೌರವ ಸಲ್ಲಿಸಿದ್ದಾರೆ. ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಇದೇ ಮೊದಲ ಬಾರಿಗೆ ಮೋದಿ ಆರ್ಎಸ್ಎಸ್ ಕೇಂದ್ರ ಕಚೇರಿಗೆ ಭೇಟಿ ನೀಡಿದ್ದು, ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್, ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಭಯ್ಯಾಜಿ ಜೋಶಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಈ ಸಂದರ್ಭದಲ್ಲಿ ಮೋದಿ ಜೊತೆಗಿದ್ರು. ಸ್ಮೃತಿ ಭವನದಲ್ಲಿ ಆರ್ಎಸ್ಎಸ್ ಪದಾಧಿಕಾರಿಗಳನ್ನ ಭೇಟಿ ಮಾಡಿದ ಪ್ರಧಾನಿ ಮೋದಿ ಅವರ ಜೊತೆ ಫೋಟೋವನ್ನು ತೆಗೆಸಿಕೊಂಡಿದ್ದಾರೆ. ನಾಗ್ಪುರದ ಸ್ಮೃತಿ ಮಂದಿರಕ್ಕೆ ಭಾನುವಾರ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿನ ವಿಸಿಟರ್ಸ್ ಬುಕ್ನಲ್ಲಿ ಭಾವನಾತ್ಮಕ ಟಿಪ್ಪಣಿ ಬರೆದಿದ್ದಾರೆ. ಪ್ರಧಾನಿ ಮೋದಿ ತಮ್ಮ ಟಿಪ್ಪಣಿಯಲ್ಲಿ, ನಾನು ಪೂಜ್ಯ ಡಾ ಹೆಡ್ಗೇವಾರ್ ಮತ್ತು ಆದರಣೀಯ ಗುರೂಜಿಯವರ ಸ್ಮರಣೆಯನ್ನ ಮಾಡ್ತಾ ಅವರ ಪವಿತ್ರ ಸ್ಮೃತಿಗೆ ಶಿರಸ ವಂದಿಸ್ತೇನೆ. ಈ ಸ್ಮಾರಕ ಭೇಟಿ ನನಗೆ ಅಪಾರ ಪ್ರೇರಣೆಯನ್ನ ನೀಡಿದೆ. ಭಾರತೀಯ ಸಂಸ್ಕೃತಿ, ರಾಷ್ಟ್ರೀಯತೆಯ ಮೌಲ್ಯಗಳು ಹಾಗೂ ಸಂಘಟಿತ ಸೇವಾ ತತ್ವಗಳು ಈ ಪವಿತ್ರ ಸ್ಥಳದಲ್ಲಿ ಅಡಗಿವೆ. ಇವು ನಮ್ಮನ್ನ ದೇಶ ಸೇವೆಯಲ್ಲಿ ಮುಂದೆ ಸಾಗೋಕೆ ಪ್ರೇರೇಪಿಸುತ್ತೆ ಅಂತ ಬರೆದಿದ್ದಾರೆ. ಹಿಂದಿಯಲ್ಲಿ ಬರೆದ ಹಾಗೂ ತಮ್ಮ ಸಹಿಯನ್ನ ಹಾಕಿದ ಟಿಪ್ಪಣಿಯಲ್ಲಿ ಅವರು, ಸಂಘದ ಈ ಇಬ್ಬರು ಶಕ್ತಿವಂತ ಶ್ರೇಷ್ಠ ನಾಯಕರ ಸ್ಮಾರಕ ಸಾವಿರಾರು ಸ್ವಯಂ ಸೇವಕರಿಗೆ ಉತ್ಸಾಹ ಹಾಗೂ ಶಕ್ತಿಯನ್ನ ನೀಡುತ್ತೆ. ನಮ್ಮೆಲ್ಲರ ಒಗ್ಗಟ್ಟಿನ ಪ್ರಯತ್ನದಿಂದ ಮಾತೃಭೂಮಿ ಯಾವಾಗಲೂ ಕೀರ್ತಿಮಯವಾಗಿರಲಿ ಅಂತ ಉಲ್ಲೇಖಿಸಿದ್ದಾರೆ. ಮುಂದಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಗೆ ರಬ್ಬರ್ ಸ್ಟಾಂಪ್ ಬದಲಿಗೆ ಪ್ರಬಲ ನಾಯಕನಿಗೆ ಆದ್ಯತೆ ನೀಡುವುದಾಗಿ ಆರ್ಎಸ್ಎಸ್ ಹೇಳಿರುವುದಾಗಿ ವರದಿಯಾಗಿರೋ ಹೊತ್ತಿನಲ್ಲೇ ಈ ಭೇಟಿ ನಡೆದಿದೆ. ಆರ್ಎಸ್ಎಸ್ನ ಈ ಹೇಳಿಕೆ ಬಿಜೆಪಿಯಲ್ಲಿ ತಲ್ಲಣ ಸೃಷ್ಟಿಸಿದೆ ಮತ್ತು ಪ್ರಧಾನಮಂತ್ರಿಯಾಗಿ ಮೋದಿ ಅಧಿಕಾರ ವಹಿಸಿಕೊಂಡ 11 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಸಂಘದ ಪ್ರಧಾನ ಕಚೇರಿಗೆ ಭೇಟಿ ಕೊಡುವ ಸಾಧ್ಯತೆ ಇದೆ ಅಂತ ಜೆಪಿ ಯಾದವ್ ಅವರು ಟೆಲಿಗ್ರಾಫ್ನಲ್ಲಿ ಬರೆದಿರುವ ವರದಿಯಲ್ಲಿ ಉಲ್ಲೇಖಿಸಿದ್ರು. ಇಂದು ಹಾಗೇ ನಡೆದಿದೆ. ಬಿಜೆಪಿ ನೂತನ ಅಧ್ಯಕ್ಷರ ನೇಮಕಕ್ಕೆ ಮುಂದಾಗಿದೆ ಅನ್ನೋ ವರದಿಗಳು ಆಗಾಗ ಬರ್ತಿದೆ. ಆದರೆ ಈವರೆಗೂ ಯಾವುದೂ ಅಂತಿಮ ಆಗಿಲ್ಲ. ರಬ್ಬರ್ ಸ್ಟಾಂಪ್ ಎಂಬ ಆರೋಪ ಆಗಾಗ ಎದುರಿಸುವ ಬಿಜೆಪಿ ಮುಖ್ಯಸ್ಥ ಜೆಪಿ ನಡ್ಡಾ ಅವರ ಅಧಿಕಾರಾವಧಿ 2024ರ ಜನವರಿಯಲ್ಲಿ ಮುಕ್ತಾಯಗೊಂಡಿದೆ. ಆ ಬಳಿಕ ವಿಸ್ತರಣೆ ಮಾಡಿರುವ ಕಾರಣ ಈಗ ಅವರು ಅಧಿಕಾರದಲ್ಲಿ ಮುಂದುವರಿದಿದ್ದಾರೆ. ಕಳೆದ 1 ವರ್ಷದಲ್ಲಿ ಅನೇಕ ಬಾರಿ ಹೊಸ ಅಧ್ಯಕ್ಷರ ಕುರಿತು ಚರ್ಚೆ ನಡೆದಿದೆ. ಅನೇಕ ಹೆಸರುಗಳು ಬಂದು ಹೋಗಿದೆ. ಆದರೆ ಈವರೆಗೂ ಆಯ್ಕೆಯಾಗಿಲ್ಲ. ಪ್ರಧಾನಿ ಭೇಟಿ ಬಳಿಕ ಹೊಸ ಅಧ್ಯಕ್ಷರ ಆಯ್ಕೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಆರ್ಎಸ್ಎಸ್ ಪ್ರಧಾನ ಕಚೇರಿಯಲ್ಲಿ ಭಾಗವತ್ ಅವರೊಂದಿಗೆ ಈ ಕುರಿತು ಮೋದಿ ಮಾತುಕತೆ ನಡೆಸಿರುವ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಭೇಟಿ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆರ್ಎಸ್ಎಸ್ ಜೊತೆಗಿನ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಲು ಪ್ರಯತ್ನ ಮಾಡುವ ಸಾಧ್ಯತೆ ಇದೆ ಅಂತ ಈ ಹಿಂದೆನೇ ವರದಿಗಳು ಹೇಳಿದ್ವು. ಸಂಘ ತನ್ನ ನಿರ್ಧಾರದ ಜೊತೆ ಅಚಲವಾಗಿ ನಿಲ್ಲುವ ಬಿಜೆಪಿ ಅಧ್ಯಕ್ಷರನ್ನ ಬಯಸ್ತಿದೆ ಅಂತ ಹೇಳಲಾಗಿದೆ. ಅವರು ಬಲವಾದ ಮತ್ತು ವಿಶ್ವಾಸಾರ್ಹ ನಾಯಕನನ್ನ ಬಯಸ್ತಾರೆ ಹೊರತು ಮೋದಿ ಹೇಳಿದ್ದಕ್ಕೆ ಹೌದು ಎನ್ನುವ ಮನುಷ್ಯನಲ್ಲ ಅಂತ ಸಂಘದ ಪ್ರಮುಖ ನಾಯಕರೊಂದಿಗಿನ ಮಾತುಕತೆ ವೇಳೆ ನಾನು ಅರಿತುಕೊಂಡೆ ಅಂತ ಬಿಜೆಪಿಯ ನಾಯಕರೊಬ್ಬರು ಹೇಳಿರುವ ಬಗ್ಗೆ ಟೆಲಿಗ್ರಾಫ್ ವರದಿಯಲ್ಲಿ ಉಲ್ಲೇಖ ಇತ್ತು. ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವಿನ ಸಂಬಂಧಗಳು ಸಾರ್ವತ್ರಿಕ ಚುನಾವಣೆ ಸಂದರ್ಭ ಹದಗೆಟ್ಟಿತ್ತು. ಚುನಾವಣಾ ಪ್ರಚಾರದ ವೇಳೆ ಮೋದಿ ತನ್ನನ್ನ ದೈವದತ್ತ ಅಂತ ಬಿಂಬಿಸೋಕೆ ಯತ್ನಿಸಿದ್ರು. ಈ ಬಾರಿ 400ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಲಿದೆ ಎಂಬ ಘೋಷಣೆಯನ್ನ ಮಾಡಿದ್ರು. ಇದು ಆರ್ಎಸ್ಎಸ್ ನಾಯಕರಲ್ಲಿ ದುರಹಂಕಾರಿ ನಡೆ ಅಂತ ಅಸಮಾಧಾನಕ್ಕೆ ಕಾರಣ ಆಯಿತು. ಆರ್ಎಸ್ಎಸ್ ಕಾರ್ಯಕರ್ತರು ಸಾರ್ವತ್ರಿಕ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿರಲಿಲ್ಲ. ಲೋಕಸಭೆಯಲ್ಲಿ ಬಿಜೆಪಿ ಬಹುಮತದ ಕೊರತೆ ಎದುರಿಸಿದಾಗ ಭಾಗವತ್ ಸೇವಕನ ಅಹಂಕಾರದ ಬಗ್ಗೆ ಅಸಮ್ಮತಿಯನ್ನ ವ್ಯಕ್ತಪಡಿಸಿದ್ರು. ಮೋದಿ ಮತ್ತು ಬಿಜೆಪಿ ಆರ್ಎಸ್ಎಸ್ ಜೊತೆ ಸಂಬಂಧವನ್ನ ಸರಿಪಡಿಸೋಕೆ ಪ್ರಯತ್ನಿಸುತ್ತಿದ್ದಾರೆ. ಬಿಜೆಪಿ ನಾಯಕತ್ವ ಹರಿಯಾಣ, ಮಹಾರಾಷ್ಟ್ರ ಮತ್ತು ದಿಲ್ಲಿ ಚುನಾವಣೆಗೆ ಮುಂಚಿತವಾಗಿ ಆರ್ಎಸ್ಎಸ್ ಜೊತೆ ಸರಣಿ ಸಭೆಗಳನ್ನ ನಡೆಸಿತ್ತು. ಈ ರಾಜ್ಯಗಳಲ್ಲಿನ ಗೆಲುವುಗಳು ಸಂಘಟಿತ ಪ್ರಯತ್ನದ ಫಲಿತಾಂಶ ಅಂತ ಪರಿಗಣಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಆರ್ಎಸ್ಎಸ್ ಅನ್ನ ಮೋದಿ ಶ್ಲಾಘಿಸುತ್ತಿದ್ದಾರೆ. ಇತ್ತೀಚೆಗೆ ಲೆಕ್ಸ್ ಫ್ರೀಡ್ಮನ್ ಅವರೊಂದಿಗಿನ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ ಮೋದಿ, ಬಾಲ್ಯದಿಂದಲೂ ನನ್ನ ಜೀವನವನ್ನು ರೂಪಿಸಿದ್ದಕ್ಕೆ, ರಾಷ್ಟ್ರ ಮೊದಲು ಎಂಬ ಮನೋಭಾವವನ್ನ ಬೆಳೆಸಿದ್ದಕ್ಕೆ ಮತ್ತು ಜೀವನಕ್ಕೆ ಗುರಿಯನ್ನ ನೀಡಿದ್ದಕ್ಕೆ ಆರ್ಎಸ್ಎಸ್ಗೆ ಅಭಿನಂದನೆಗಳು. ಎಲ್ಲದಕ್ಕಿಂತ ಮಿಗಿಲಾಗಿ ನಿಜವಾದ ಜೀವನದ ಗುರಿ ಅಂತ ಏನನ್ನ ಕರಿಬಹುದೋ ಅದಕ್ಕೆ ಆರ್ಎಸ್ಎಸ್ ಸ್ಪಷ್ಟ ದಿಕ್ಕನ್ನ ಒದಗಿಸುತ್ತೆ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಮೋದಿ ತನ್ನ ಆಯ್ಕೆಯ ಅಭ್ಯರ್ಥಿಯನ್ನ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡೋಕೆ ಸಂಘದ ನಾಯಕತ್ವವನ್ನ ಓಲೈಸುವ ಗುರಿಯಿಂದ ಈ ರೀತಿ ಆರ್ಎಸ್ಎಸ್ ಅನ್ನ ಹೊಗಳಿರಬಹುದು ಅಂತ ಮೋದಿಯ ಈ ಹೇಳಿಕೆ ಬಗ್ಗೆ ಆರ್ಎಸ್ಎಸ್ನ ಒಳಗಿರುವ ಕೆಲವರು ಹೇಳಿರುವುದಾಗಿ ವರದಿಯಾಗಿದೆ. ಬಿಜೆಪಿ ಹಾಲಿ ಅಧ್ಯಕ್ಷ ನಡ್ಡಾ ಅವರು ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ನೀಡಿದ ಹೇಳಿಕೆ ಆರ್ಎಸ್ಎಸ್ ಅನ್ನ ಕೆರಳಿಸಿತ್ತು. ಸಂದರ್ಶನವೊಂದರಲ್ಲಿ ಬಿಜೆಪಿ ವರ್ಷಗಳಿಂದ ಬೆಳೆದು ಬಂದಿದೆ ಮತ್ತು ತನ್ನ ಪಕ್ಷವನ್ನ ತಾನೇ ನಡೆಸುವ ಸಾಮರ್ಥ್ಯವನ್ನ ಹೊಂದಿದೆ ಅಂತ ಹೇಳೋ ಮೂಲಕ ಆರ್ಎಸ್ಎಸ್ನ ಕೆಂಗಣಿಗೆ ಗುರಿಯಾಗಿದ್ರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ.
ಧನ್ಯವಾದಗಳು.